ತಮ್ಮೆಲ್ಲರೂ ಕೂಡ ಗೊತ್ತಿರುವಂಥ ವಿಷಯ. ದೊಡ್ಡ ಮನೆ ಕುಟುಂಬವನ್ನು ತಾವೆಲ್ಲ ನೋಡಿದ್ದೀರಿ. ದೊಡ್ಡ ಮನೆ ಕುಟುಂಬದ ಒಬ್ಬ ಮೊಮ್ಮಗನಾಗಿ ಇವತ್ತು ರಾಘವೇಂದ್ರ ರಾಜ್ಕುಮಾರ್ ಅವರ ಸುಪುತ್ರರಾಗಿರುವಂಥ ವಿನಯ್ ರಾಜ್ಕುಮಾರ್ ಅವರು ಬಹಳಷ್ಟು ವಿನಯದಿಂದಲೇ ಎಲ್ಲರನ್ನೂ ಕೂಡ ಗೌರವಿಸುವಂಥ, ಪ್ರೀತಿಸುವಂಥ ಅಪರೂಪದ ಒಬ್ಬ ಸಾಧಕ, ಒಬ್ಬ ವ್ಯಕ್ತಿತ್ವವನ್ನು ಉಳ್ಳುತ್ತಕ್ಕಂಥ ಒಬ್ಬ ಧರ್ಮ ಭಕ್ತ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ವಿನಯ್ ರಾಜ್ಕುಮಾರ್ ಅವರ ಬಗ್ಗೆ ನಿಮ್ಗೆ ಒಂದೇ ಒಂದು ಸಣ್ಣದಾಗಿರ್ತಕ್ಕಂಥ ವಿಷಯವನ್ನು ಹೇಳ್ತೀನಿ. ವಿನಯ್ ರಾಜ್ಕುಮಾರ್ ಅವರು ಸುಮಾರು 3 ದಿನಗಳ ಹಿಂದ್ಗಡೆನೂ ಕೂಡ ಇಲ್ಲಿ ಬರುವಂಥ ಪ್ಲ್ಯಾನ್ ಇರಲಿಲ್ಲ. ಆದರೆ ತಾಯಿಯ ಆಶೀರ್ವಾದ, ಪರಮ ಪೂಜ್ಯರ ಒಂದು ಕೃಪಾದೃಷ್ಟಿ ಏನೋ ಗೊತ್ತಿಲ್ಲ, ವಿನಯ್ ರಾಜ್ಕುಮಾರ್ ಅವರು ಕೂಡ ಇಲ್ಲ, ನಾನು ಉತ್ತರ ಕರ್ನಾಟಕ ಅಂತಂದರೆ ನನಗೆ ಜೀವ, ನಮ್ಮ ಕುಟುಂಬಕ್ಕೆ ಜೀವನವನ್ನು ಕೊಟ್ಟಿರ್ತಕ್ಕಂಥ ಊರು ಯಾವುದಾದ್ರೂ ಇದ್ದರೆ ಅದು ನಮ್ಮ ಉತ್ತರ ಕರ್ನಾಟಕ ಅನ್ನುವಂಥ ಭಾವನೆಯೊಳಗೆ ಇಟ್ಕೊಂಡು ನಾನು ಖಂಡಿತವಾಗಿಯೂ ಬಂದೇ ಬರ್ತೀನಿ ಅನ್ನುವಂಥ ಮನೋಭಾವನೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಅಪರೂಪದ ವ್ಯಕ್ತಿತ್ವದ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಮ್ಮ ವಿನಯ್ ರಾಜ್ಕುಮಾರ್ ಅಂದರೂ ಕೂಡ ತಪ್ಪಾಗಲಿಕ್ಕಲ್ಲ. ಬರಲಿ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಬೆಳವಲನಾಡು ಬೈಲುವಂಗಲಕ್ಕೆ ನಾವು ಅವರನ್ನು ಸ್ವಾಗತಿಸ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಸಹೋದರಿಯಾಗಿರುವಂಥ ಮೇಘಾ ಶೆಟ್ಟಿಯವರು, ಯಾಕೆಂದರೆ ಮೇಘಾ ಶೆಟ್ಟಿಯವರನ್ನು ಕರೆಸಬೇಕು ಅಂತ ನಂದಂತೂ ಗೊತ್ತಿರಲಿಲ್ಲ. ಆದರೆ ನನ್ನ ಧರ್ಮಪತ್ನಿ ಆದಂಥವರು ಪ್ರೀತಿಯವರು ಯಾರನ್ನು ಕರೆಸ್ಬೇಕು ಅಂತಂದರೆ ಅದೊಂದು ಏನಪ್ಪ, ಇನ್ಸ್ಟಾಗ್ರಾಮ್ದೊಳಗೆ ಇವ್ರದ್ದಿಬ್ಬರದು ಕೂಡ ಒಂದು ಡ್ಯಾನ್ಸ್ ಬಂದಿತ್ತು. ಆ ಡ್ಯಾನ್ಸ್ ಬಂದಾಗನ ಕರೆಸಿದರೆ ಇವ್ರನ್ನೇ ಕರೆಸ್ಬೇಕು ಅಂತ ಕೇಳ್ಕೊಂಡಾಗ ಇವರಿಬ್ಬರನ್ನೂ ಕರೆಸ್ಬೇಕು ಅಂತಂದರೆ ನಾವು ಯಾರನ್ನ ಹಿಡಿಬೇಕು ಅಂತಂದಾಗ ಅಲ್ಲೊಂದು ಬ್ಯಾಕ್ ಸಪೋರ್ಟ್ ಇರ್ತಕ್ಕಂಥ ನಮ್ಮ ವಿಷ್ಣು ಅವರಿದ್ದರು. ಆ ವಿಷ್ಣು ಅವರ ಸಹಾಯದಿಂದ ಇವತ್ತು ಈ ಇಬ್ಬರು ಕಲಾವಿದರಲ್ಲ, ಬೈಲುಹೊಂಗಲದ ಉತ್ತರ ಕರ್ನಾಟಕದ ಮನೆಯ ಮಕ್ಕಳು ಇವತ್ತು ನಮ್ಮ ಉತ್ತರ ಕರ್ನಾಟಕ ಬಂದಾರು ಅಂತಂದರೆ ಇದಕ್ಕಿಂತ ಹೆಮ್ಮೆ ವಿಷಯ ಯಾವುದಿಲ್ಲ. ನಿಮ್ಮ ಎರಡೂ ಕೈಗಳನ್ನು ಮ್ಯಾಲಕ್ಕೆತ್ತಿ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಕಲಾವಿದರಿಗೆ ನಾವೆಲ್ಲ ಗೌರವಿಸೋಣ, ಪ್ರೀತಿಸೋಣ. ಒಂದು ದಿನ ಹವಾ ಮಾಡಿ ಹೋಗೋರು ಬೇರೆ, ಆದರೆ ದೊಡ್ಡ ಮನೆ ಕುಟುಂಬ ಯಾವಾಗಲೂ ಕೂಡ ದೊಡ್ಡ ಮನೆತನವನ್ನೇ ವಿಚಾರ ಮಾಡ್ತಕ್ಕಂಥ ಒಂದು ಕುಟುಂಬ ಯಾವುದಾದಿದ್ದರೆ ಅದು ನಮ್ಮ ದೊಡ್ಡ ಮನೆ ಕುಟುಂಬದ ಎಲ್ಲ ಕುಡಿಗಳು ಅನ್ನುವಂಥದ್ರ ಬಗ್ಗೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅವರನ್ನು ಉದ್ದೇಶಿಸಿ ಪರಮ ಪೂಜ್ಯರಾಗಿರುವಂಥ ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಅವರಿಗೆ ಆಶೀರ್ವಾದ ಮತ್ತು ಆಶೀರ್ವಾದ ನುಡಿಗಳನ್ನು ಸಮರ್ಪಣೆ ಮಾಡಬೇಕಂತ ತಿಳ್ಕೊಂಡು ಕೇಳ್ತಾ ಇದ್ದೀವಿ. ಬಹುಶಃ ನಮ್ಮ ಕಣ್ಣು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರು, ರಾಘವೇಂದ್ರ ರಾಜ್ಕುಮಾರ್ ಅವರು, ಶಿವರಾಜ್ ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು ಬಹುಶಃ ಭಾಳಷ್ಟು ವಿನಯದಿಂದ ನಡ್ಕೊಂಡವರು. ಇಡೀ ರಾಜ್ಕುಮಾರ ಮನೆತನಕ್ಕೇ ವಿನಯ್ ಭಾಳಷ್ಟು ಕಷ್ಟಪಟ್ಟು ಮುಂದೆ ಬರಬೇಕು ಅಂತ ಹೊಂಟಿರುವಂಥ ಅಪರೂಪದ ಯುವಕ. ನಾವು ಮತ್ತು ರಾಹುಲ್ ಜಾರಕಿಹೊಳಿ ಅವರು, ಸರ್ವೋತ್ತಮ ಜಾರಕಿಹೊಳಿ ಅವರು ಇನ್ನೇನು ಹೊರಡಬೇಕು ಅನ್ಕೊಡ್ದಾನೆ ಅವರು ಬರ್ತಾರೆ ಅಂದ ತಕ್ಷಣ ನಾವೆಲ್ಲ ಬಂದೀವಿ. ಯಾಕೆ ಬಂದೀವಿ ಅಂತಂದರೆ ಕರ್ನಾಟಕದ ಇತಿಹಾಸದೊಳಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆತನ ಅದು ಕರ್ನಾಟಕದ ಮನೆತನ ಅನ್ನೋದನ್ನು ಅಭಿಮಾನಪೂರ್ವಕವಾಗಿ ಹೇಳಬೇಕು, ಅವರನ್ನು ಗೌರವಿಸಬೇಕು ಅಂದ್ಕೊಂಡು ನಾವು ವೇದಿಕೆ ಮೇಲೆ ಬಂದಿದ್ದೇವೆ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ಬಹುಶಃ ಅವರ ಅಜ್ಜನ ಆಶೀರ್ವಾದ, ಅವರ ಅಪ್ಪ, ದೊಡ್ಡಪ್ಪ, ಚಿಕ್ಕಪ್ಪನ ಆಶೀರ್ವಾದ ಅವರು ಮುಂದೊಂದು ದಿನ ಇನ್ನೂ ಹೆಚ್ಚು ಬೆಳೆದು ಉತ್ತರ ಕರ್ನಾಟಕಕ್ಕೆ ಬಂದೇ ಬರ್ತಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಮಹಾಂತೇಶ್ ಶಾಸ್ತ್ರಿಗಳು ಎಲ್ಲರನ್ನೂ ಕರೆಸಿ ಇವತ್ತು ಗೌರವಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮೇಘಾ ಶೆಟ್ಟಿ ಅವರು ಕೂಡ ಬಂದಿದ್ದಾರೆ. ಹಾಗೆ ನಮ್ಮ ಮಾಳು ನಿಪ್ನಾಳ್. ಬಹುಶಃ ನಮಗೆಲ್ಲ ಖುಷಿ ಆಗೋದೇನಂತಂದರೆ ಈ ಹುಡುಗ ಬಹಳಷ್ಟು ವರ್ಷದಿಂದ ನೋಡ್ಕೊತ ಬಂದಿದ್ದೀವಿ. ಇದೇ ವೇದಿಕೆ ಮೇಲೆ ಹೋದ ವರ್ಷ ಹತ್ತಿದ್ದ, ಇವತ್ತು ಬಿಗ್ ಬಾಸ್ನ ವೇದಿಕೆ ಹತ್ತಿ ಅಲ್ಲೂ ಕೂಡ ಜನಮನ್ನವನ್ನು ಪಡೆದು ಬಂದಿದ್ದಾನೆ. ಭಗವಂತ ಅವನಿಗೂ ಒಳ್ಳೇದು ಮಾಡಲಿ. ಅವರನ್ನು ಗೌರವಿಸಿ ಆಶೀರ್ವಾದ ಮಾಡಿ ನಿಮ್ಮ ಮುಂದೆ ಅವರು ಮುಂದಿನ ಕಾರ್ಯಕ್ರಮವನ್ನು ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಗುರುಶಾ. ಈಗ ಭವ್ಯ ವೇದಿಕೆ ಮೇಲೆ ಅದ್ಧೂರಿಯ ಸನ್ಮಾನ ನಡೀತಾ ಇದೆ. 3 ಜನರಿಗೆ ಒಂದು ಕಡೆ ಒಬ್ಬೊಬ್ಬರಾಗಿ ವಿನಯ್ ರಾಜ್ಕುಮಾರ್, ರಾಜ್ ಕುಟುಂಬದ 3ನೇ ತಲೆಮಾರು, ಕನ್ನಡ ಚಿತ್ರರಂಗ ಕಂಡಂತಹ ಅದ್ಭುತ ಕಲಾವಿದನ ಮೊಮ್ಮಗ
ನಿಮ್ಮ ಮುಂದೆ ಈ ವರ್ಷದ ಬೆಂಕಿ ಸಾಂಗ್ ಮಾಡಿದಂತ ಬೆಂಕಿ ಹೀರೋ ಬನ್ನಿ, ಒಂದು ಜೋರಾದ ಚಪ್ಪಾಳೆ. ರಾಮಾಯಣ ಅತಿ ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ. ನೀವೆಲ್ಲ ನೋಡಿ ಸಪೋರ್ಟ್ ಮಾಡಬೇಕು. ಯಾಕಂದರೆ ಸಿನಿಮಾ ಟಾಕೀಸ್ಗೆ ಹೋಗಿ ನೀವು ನೋಡಿದ್ರೆ ಒಬ್ಬ ಹೀರೋಗೆ ಬೆಲೆ ಬರೋದು. ಆ ಒಬ್ಬ ಮಹಾನ್ ಹೀರೋ ಈ ಭವ್ಯವಾದ ವೇದಿಕೆ ಮೇಲೆ ಇದ್ದಾರೆ. ಅವರಿಗೆ ಆ ತಾಯಿ ಇನ್ನಷ್ಟು ಆಶೀರ್ವಾದ ನೀಡಲಿ ಅಂತ ಹೇಳಿ ಅವರ ರಾಮಾಯಣ ಚಿತ್ರ ಯಶಸ್ವಿ 100 ದಿನ ಓಡಲಿ ಅಂತ ನಾವೆಲ್ಲರೂ ಬೇಡ್ಕೋತಾ ಬರಲಿ ಚಪ್ಪಾಳೆ. ಎಸ್ ಮೇಘಾ ಶೆಟ್ಟಿ ಮೇಡಮ್, ಕನ್ನಡ ಚಿತ್ರರಂಗದ ಉದೋನ್ಮುಖಿ ನಾಯಕಿ, ಗದಗ ಜಿಲ್ಲಾ ಸಿರಟ್ಟೆಯಲ್ಲಿ ಜನಿಸಿದಂಥ ಹಳ್ಳಿ ಹುಡುಗಿ, ಇವತ್ತು ರಾಮಾಯಣದ ಹೀರೋಯಿನ್. ನಿಮ್ಮ ಎಲ್ಲ ಮೊಬೈಲ್ನಲ್ಲಿ, ನಿಮ್ಮ ಟಿ ವಿಯಲ್ಲಿ ಹಾಡಲ್ಲಿ ಬರ್ತಕ್ಕಂಥ ಮುದ್ದಾದ ಬೆಡಗಿ ಮೇಘಾ ಶೆಟ್ಟಿ ಅವರಿಗೆ ಗೌರವದ ಸನ್ಮಾನ ನೀಡ್ತಾ ಇದೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ ಅಂತ ಕೇಳ್ಕೊತಾ ಇದ್ದೇವೆ. ಪೂಜ್ಯರ ಆಶೀರ್ವಾದ ಆ ನಟಿ ಮೇಲೆ ಇರಲಿ, ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಕೇಳ್ಕೊಳ್ತಾ ಮೇಡಮ್ ಬರ್ರಿ. ದಯವಿಟ್ಟು ಒಂದು ವಿನಂತಿ, ಮಾಂತಶಾಸ್ತ್ರಿ ಅವ್ರ ಕುಟುಂಬದವ್ರು ಮೇಡಮ್ ಅವ್ರು ಸ್ವಲ್ಪ ಒಂದು ನಿಮಿಷ ನಿಂತ್ಕೊಳ್ಳಿ, ಬರ್ತಾರೆ ಮೇಡಮ್ ಅವರು. ಎಸ್, ಬಿಗ್ ಬಾಸಿನ ಬಿಗ್ ಗಾಯಕ, ಜನಪದ ಲೋಕದ ಹೊಸ ನಕ್ಷತ್ರ, ಇತಿಹಾಸವನ್ನೇ ಬರೆದಂಥ ಗಾಯಕ, ನಾ ಡ್ರೈವರ ನೀ ನನ್ನ ಲವರ್ ಅಂತ ಹೇಳಿ ಇಡೀ ಜಗತ್ತಿನ ತುಂಬೆಲ್ಲ ಗುಣಗುಡಿಸುವ ಹಾಗೆ ಮಾಡಿದಂಥ ಗಾಯಕನಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಪೂಜ್ಯರಿಂದ ಗೌರವದ ಸನ್ಮಾನ. ಹಳ್ಳಿಯಿಂದ ಬೆಳೀತಕ್ಕಂತಹ ಪ್ರತಿಭೆ. ಮಂಜು ಕುಕ್ನೂರ್ ಅವರು ದಯವಿಟ್ಟು ವೇದಿಕೆ ಕಡೆ ಬರಬೇಕಂತ ಕೇಳ್ಕೊಳ್ತಾ ಸರ್ ಆಮೇಲೆ ಡಾನ್ಸೇ ಮಾಡ್ತಾರೆ. ಓಕೆ, ಕೂತ್ಕೊಳ್ಳಿ ಮೇಡಮ್ ಪ್ಲೀಸ್, ದಯವಿಟ್ಟು ಕೂತ್ಕೊಳ್ಳಿ ಅಂತ ಕೇಳ್ಕೊಳ್ತಾ. ಸೊ ಮೇಘಾ ಶೆಟ್ಟಿ ಅವ್ರ ಬಗ್ಗೆ 2 ಮಾತು. ಗದಗ ತಾಲೂಕಿನ ಸಿರಿಹಟ್ಟಿಯಲ್ಲಿ ಜನಿಸಿದಂಥ ಮುದ್ದಾದ ಪೋರಿ, ಜೊತೆಯಲ್ಲಿ ಅಂತ ಹೇಳ್ಕೊಂಡು ತ್ರಿವಿಕ್ರಮ ಚಿತ್ರದಲ್ಲಿ ಬಂದಂತಹ ಬ್ಯೂಟಿ. ಸೊ ಈ ವರ್ಷದ ಬೆಂಕಿ ಸಾಂಗು ಏನು ಯಾರ ಬಾಯಲ್ಲಿ ಹೋದ್ರು, ಯಾರ ಮನೇಲಿ ಹೋದ್ರು, ಎಲ್ಲಿ ಹೋದ್ರು ಅದೇ ಸಾಂಗು. ಮೇಘಾ ಶೆಟ್ಟಿ ಅವರು ಅಲ್ಲಿಂದ ನಡ್ಕೊಂಡು ಬರ್ತಾರೆ. ಅವರು ರವಿಚಂದ್ರನ್ ಅವರ ಅಭಿಮಾನಿ. ಮೇಡಮ್ ಅಲ್ಲಿ ನಿಂತ್ಕೊಳ್ಳಿ ಪ್ಲೀಸ್, ದಯವಿಟ್ಟು ಅಲ್ಲಿ ನೀವೇ ಮೇಡಮ್, ನೀವೇ ಏನಿಲ್ಲ, ವಾಕ್ ಮಾಡ್ತೀರಾ, ಒಂದು ಹಾಡು ಬರುತ್ತೆ, ಒಂದು ವಾಕ್ ಮಾಡ್ತೀರಾ ಪ್ಲೀಸ್. ಪ್ಲೀಸ್ ಮ್ಯಾಮ್. ಅವಾಗವಾಗ ಕಾನ್ಸೆಪ್ಟ್ ಚೇಂಜ್ ಆಗುತ್ತೆ. ಯಾಕಂದರೆ ಸೊ ಕೆಲವ್ರ ಮಾತನ್ನು ನಾವು ಕೇಳಬೇಕಾಗತ್ತೆ. ಈಗ ನಮ್ಮೆಲ್ಲರ ಮಾಳು ನಿಪ್ನಾಳವರಿಂದ ಇವಾಗ ಮಾಡಿಬಿಡ್ತಾರೆ ಬುದ್ಧಿ. ಹುಕ್ಕೇರಿಯ ಪರಮ ಪೂಜ್ಯರು, ಹಾಗೆ ರಾಹುಲ್ ಜಾರಕಿಹೊಳಿ ಹಾಗೂ ಸರ್ವೋತ್ತಮ್ ಜಾರಕಿಹೊಳಿ ಹಾಗೂ ನಮ್ಮ ಪೂಜ್ಯರು ಡಾಕ್ಟರ್ ಮಾಂತಶಾಸ್ತ್ರಿ ಅವರು ಇಬ್ಬರು ನಟ ನಟಿಯರಿಗೆ ಒಂದು ಅಭಿಮಾನದ ಸನ್ಮಾನವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಎಸ್ ಸರ್. ಮಾಡು ಇಲ್ಲಿ ಬಲ್ಲಿ. ಬಗ್ಗೆ ಒಂದು ಮಾತು ಹೇಳ್ತಾನೆ. ಇಡೀ ಉತ್ತರ ಕರ್ನಾಟಕದಲ್ಲಿ ಇಡೀ ಚಿತ್ರರಂಗ ವಾಹಿನಿ, ಟಿ ವಿ ವಾಹಿನಿ ಎಲ್ಲ ಕಲಾವಿದರನ್ನ ಕರೆಸಿ ಕಾರ್ಯಕ್ರಮ ಕೊಡ್ತಾರೆ.
ವೃತ್ತಿಯಲ್ಲಿ ಶಿಕ್ಷಕರು, ಒಳ್ಳೆ ಕಾರ್ಯಕ್ರಮ ನಿರೂಪಕರು, ಹಾಸ್ಯ ಕಲಾವಿದರು, ಇಡೀ ಮೈಸೂರು ಬೆಂಗಳೂರನ್ನ ಉತ್ತರ ಕರ್ನಾಟಕ ಗೋಪಾಲ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ ಅಂತ ಕೇಳ್ಕೊತಾ ಈಗ ಪ್ರಿಯಾ ಮೇಡಮ್ ಅವ್ರಿಗೆ ಸನ್ಮಾನ. ಮೇಡಮ್ ಬರ್ರಿ. ಮೇಘಾ ಮೇಡಮ್ ಅವರೇ, ಅವ್ರ ಜೊತೆ ಮೇಡಮ್ ಅವ್ರ ಜೊತೆ ನಿಂತ್ಕೊಂಡು ಒಂದು ಫೋಟೋ ಆಗುತ್ತೆ ಅಲ್ಲೇ. ಮಂಜು ಮಂಜು ಕುಕ್ನೂರ್ ದಯವಿಟ್ಟು ಬನ್ನಿ ಸರ್ ವೇದಿಕೆ ಮೇಲೆ. ಇವಾಗ ಗೋಪಾಲ್ ಸರ್ ಅವರಿಗೆ ಗೌರವದ ಸನ್ಮಾನ. ಮಂಜು ಈ ಕಡೆ ಬಾ. ದಯವಿಟ್ಟು ವೇದಿಕೆ ಮೇಲೆ ಕಲರ್ಸ್ ವಾಹಿನಿಯ ಮುಖ್ಯಸ್ಥರಾದಂಥ ಶ್ರೀಯುತ ವಿಷ್ಣು ಅವರು ದಯವಿಟ್ಟು ಬನ್ನಿ ಸರ್. ಸರ್ ವಿಷ್ಣು ಸರ್, ಕಲರ್ಸ್ ಕನ್ನಡ ವಾಹಿನಿಯ ನೋಡೋಕೆ ಸಿಂಪಲ್ ಆಗಿದ್ದಾರೆ. ನಾನೇ ಏನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ವಿಷ್ಣು ಸರ್ಗೆ. ಇದು ನಿಜವಾಗಲೂ ಪ್ರತಿಭೆ. ತಾನು ಒಬ್ಬ ಒಳ್ಳೆ ಕಲಾವಿದ ಅಂದರೂ ಕೂಡ ಸೈಲೆಂಟಾಗಿ ಒಂದು ಕಡೆ ನಿಂತ್ಕೋತಾರೆ. ಇವರು ದೊಡ್ಡ ಸ್ಥಾನ ಅಂದರೆ ಮುಂದೆ ಬರಲಿಲ್ಲ, ನಾವು ಕರೆದಾಗ ಬಂದರು. ಅವರೊಂದು ಒಳ್ಳೆತನಕ್ಕೆ ಒಂದು ದೊಡ್ಡ ಚಪ್ಪಾಳಿ ಬರಲಿ ಅಂತ ಕೇಳ್ಕೋತಾ ರಾಮಾಯಣದ ಒಂದು ಹಾಡು ಆಮೇಲೆ ರಿಲೀಸ್ ಆಗುತ್ತೆ. ಈಗ ಚಪ್ಪಾಳಿಯೊಂದಿಗೆ ಕಂಟ್ರೋಲ್ ಮಾಡ್ಕೊನಿ, ಎಷ್ಟೋ ತಾಳ್ಮೆ ಶಕ್ತಿ ಕಡಿಮೆತ್ತು ಎಲ್ಲ ಕಲ್ಕೊನಿ. ಈ ಜಗತ್ತಿನಾಗ ಯಾರೊಂದಿಗೆ ಕೂಡಿ ಹೆಂಗೆ ಬಾಳ್ಬೇಕು ಅನ್ನೋದು ಮೊದಲನೇ ತಿಳ್ಕೊಂಡು ಬನ್ನಿ. ಶ್ರೀಮಂತರ ಜೋಡಿ ಹೆಂಗಿರ್ಬೇಕು, ಬಡವ್ರ ಜೋಡಿ ಹೆಂಗಿರ್ಬೇಕು, ಯಾರ ಜೋಡಿ ಹೆಂಗಿದ್ರೆ ಹೆಂಗಾಕೈತಿ ಅನ್ನೋದು ಒಂದು ಬಿಗ್ ಬಾಸ್ ಕಲಿಸಿಕೊಟ್ಟೈತಿ. ಅದಕ್ಕಿಂತ ಹೆಚ್ಚಿನದಾಗಿ ಅಲ್ಲಿ ಮಠ ಓಟ್ ಹಾಕಿ ಉಳಿಸ್ಕೊಂಡಿರಲ್ಲ, ಒಂದು ಭಿಕ್ಷೆ ರೂಪವಾಗಿ ಅಂತ ತಿಳ್ಕೊಂಡ ಇದೇ ಪ್ರೀತಿ ಅಭಿಮಾನ ಈ ಬಡ ಕಲಾವಿದರ ಮೇಲೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೂತ್ಕೊಳ್ಳಿ ಸರ್ ಒಂದು ನಿಮಿಷ. ಬೆಳಗಾವಿ ನಮ್ದು, ಬೆಳಗಾವಿ ಜೊತೆ ನಿಪ್ಪಾಣಿ ನಮ್ದು. ನಿಪ್ಪಾಣಿಯ ಮುದ್ದಾದ ಹೀರೋ ಸ್ಮಾರ್ಟ್ ಬಾಯ್, ಇವ್ರಿಗೂ ಕೂಡ ಒಂದು ಹಾಡಿದೆ. ಸರ್ ಇಲ್ಲೇ ನಿಂತ್ಕೊಳ್ಳಿ, ಅಲ್ಲಿಂದ ಬರ್ರಿ ಸರ್. ರೆಡಿನಾ? ಮಾಳು ನಿಪ್ಪಾಣವ್ರ ಬಗ್ಗೆ ಒಂದು ಮಾತು ಹೇಳ್ತಾನೆ. ಅತ್ಯಂತ ಬಡ ವ್ಯಕ್ತಿ, ಬಡತನದಲ್ಲಿ ಹುಟ್ಟಿದಂಥ ಒಬ್ಬ ಸಾಮಾನ್ಯ ವ್ಯಕ್ತಿ. ಇವತ್ತು ಇಡೀ ಕರ್ನಾಟಕದಲ್ಲಿ ತಮ್ಮ ಹಾಡಿನ ಮೂಲಕ ಇಡೀ ಡ್ರೈವರ್ಗಳು ಟ್ರ್ಯಾಕ್ಟರ್ಗಳಲ್ಲಿ ಇಡೀ ಒಂದು ಇತಿಹಾಸವನ್ನೇ ನಿರ್ಮಾಣ ಮಾಡಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ನಮ್ಮ ಗೋಪಾಲ್ ಸರ್ ಹೇಳಿದಾಗೆ ಅತ್ಯಂತ ಸರಳ ಸಜ್ಜನಿಕೆಯ ಜನಪದ ಗಾಯಕ. ಹಾಡುಗಳಂದರೆ ಪಂಚಪ್ರಾಣ. ಅದು ಜನಪದ ಅಂತಂದರೆ ಜನಪದದ ಹುಚ್ಚು. ಜನಪದದ ಮೂಲಕ ಲಕ್ಷಾಂತರ ಜನನ ಅಭಿಮಾನವನ್ನು ಹೊಂದಿದಂತಹ ಮಾಳು ನಿಪ್ನಾಳವರು ಕಂಠದಲ್ಲಿ ಸೂಪರು, ಬಿಗ್ ಬಾಸ್ದಲ್ಲಿಯೂ ಸೂಪರು. ಸೊ ಸರ್ ರೆಡಿ? ಆರ್ ಕೆ ರೆಡಿ? ಓಕೆ, ಮ್ಯೂಸಿಕ್. ಇದು ಉತ್ತರ ಕರ್ನಾಟಕದ ಜಾನಪದದ ಶ್ರೇಷ್ಠ ಗಾಯಕ ಮಾಳು ನಿಪ್ನಾಳ್ಗೆ ಬಂದು ಬರಲಿ ಜೋರಾದ ಚಪ್ಪಾಳೆ. ದೊಡ್ಡವರಾದ ಮೇಲೆ ನಾವು ವೇದಿಕೆ ಮೇಲೆ ಕರೆದವ್ರ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ತೇವೆ. ಇವರು ಕೂಡ ಹಸಿವಿನಿಂದ ನೊಂದವರು, ಕಷ್ಟದಲ್ಲಿ ಬೆಂದವರು. ಅವ್ರಿಗೂ ಒಂದು ಕಷ್ಟ ಕಾಲ ಇತ್ತು. ಇವತ್ತು ಯಾವುದೇ ಟ್ಯಾಕ್ಟರು, ಯಾವುದೇ ಕಾರ್ಯಕ್ರಮ, ಒಂದೇ ಮಾತು ಹೇಳಬೇಕಂದ್ರೆ ಇಡೀ ಒಂದು ದೇಶದಲ್ಲೇ ಅವರು ತಮ್ಮ ಹಾಡಿನ ಮೂಲಕ ಗುರುತಿಸ್ಕೊಂಡಿದ್ದಾರೆ. ಸೊ ಮಾಳು ನಿಪ್ನಾಳವರೇ, ಬಿಗ್ ಬಾಸ್ ಮನೆಗೆ ಹೋಗಿದ್ರಿ, ಆಟ ಆಡಿದ್ರಿ, ಬರಲಿ ಸರ್ ಕರೀರಿ ಅಷ್ಟು ಮಠ. ಸೊ ಹೇಗಿತ್ತು ಸರ್ ಅನುಭವ ಬಿಗ್ ಬಾಸ್ದು? ಎಲ್ಲ ಒಂದು ಹೊಸ ಅನುಭವ ಸರ. ಯಾಕಂದ್ರೆ ಎಷ್ಟೋ ಸಿಟ್ಟತ್ತು ಕಂಟ್ರೋಲ್ ಮಾಡ್ಕೊನಿ, ಎಷ್ಟೋ ತಾಳ್ಮೆ ಶಕ್ತಿ ಕಡಿಮೆತ್ತು ಎಲ್ಲ ಕಲ್ಕೊನಿ. ಈ ಜಗತ್ತಿನಾಗ ಯಾರೊಂದಿಗೆ ಕೂಡಿ ಹೆಂಗೆ ಬಾಳ್ಬೇಕು ಅನ್ನೋದು ಮೊದಲನೇ ತಿಳ್ಕೊಂಡು ಬನ್ನಿ. ಶ್ರೀಮಂತರ ಜೋಡಿ ಹೆಂಗಿರ್ಬೇಕು, ಬಡವ್ರ ಜೋಡಿ ಹೆಂಗಿರ್ಬೇಕು, ಯಾರ ಜೋಡಿ ಹೆಂಗಿದ್ರೆ ಹೆಂಗಾಕೈತಿ ಅನ್ನೋದು ಒಂದು ಬಿಗ್ ಬಾಸ್ ಕಲಿಸಿಕೊಟ್ಟೈತಿ. ಅದಕ್ಕಿಂತ ಹೆಚ್ಚಿನದಾಗಿ ಅಲ್ಲಿ ಮಠ ಓಟ್ ಹಾಕಿ ಉಳಿಸ್ಕೊಂಡಿರಲ್ಲ, ಒಂದು
ಭಿಕ್ಷೆ ರೂಪವಾಗಿ ಅಂತ ತಿಳ್ಕೊಂಡ ಇದೇ ಪ್ರೀತಿ ಅಭಿಮಾನ ಈ ಬಡ ಕಲಾವಿದರ ಮೇಲೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಕನ್ನಡ ಚಿತ್ರರಂಗದ ತಲೆಮಾರುಗಳಿಂದ ಕನ್ನಡ ಚಿತ್ರವನ್ನು ಆಳಿದಂತಹ ರಾಜ್ ಕುಟುಂಬದ ಸರ್ ಕೂತ್ಕೊಳ್ಳಿ ಒಂದು ನಿಮಿಷ, ಥ್ಯಾಂಕ್ ಯು ಸರ್. ಕೋಪ ಮಾಡ್ಕೋಬೇಡಿ. ರಾಜ್ ಕುಟುಂಬದ ಮೂರನೇ ಕುಡಿ ಜೊತೆಗೆ ಮೇಘಾ ಶೆಟ್ಟಿ ಈ ಇಬ್ಬರು ಜೊತೆಯಾಗಿ ಈ ಭವ್ಯವಾದ ವೇದಿಕೆಗೆ ಬರಲಿಕ್ಕೆ ತಯಾರಾಗಿದ್ದಾರೆ. ಕುಮಾರ್ ಸರ್ 17ನೇ ವರ್ಷದ ತಾಯಿ ಮಾತಾ ದುರ್ಗಾ ಪರಮೇಶ್ವರಿ ಅವರ ಜಾತ್ರಾ ಮಹೋತ್ಸವದಲ್ಲಿ ನಾಡಿನ 10 ಕಲಾವಿದರು ಈ ಭವ್ಯವಾದ ವೇದಿಕೆ ಮೇಲೆ ಬಂದು ತಮ್ಮೆಲ್ಲರ ಮುಂದೆ ಅದ್ಭುತವಾದಂಥ ಮಾತುಗಳು, ನೃತ್ಯ, ಹಾಡು, ಕಾಮಿಡಿಯಿಂದ ತಮ್ಮನ್ನೆಲ್ಲ ಮನಸ್ಸನ್ನು ಗೆಲ್ಲೋ ಕೆಲಸ ಮಾಡ್ತಾ ಇದ್ದಾರೆ. ಕುಮಾರ್ ಸರ್, ಆರ್ ಯು ರೆಡಿ? ಸರ್ ಆ ಕಡೆ ಹೋಗಿ ಬರ್ತೀರಾ? ಎಸ್, ನಾನು ಅದೇ ಹೇಳಿದೆ. ಓಕೆ, ಒಂದು ಹಾಡು ಬರ್ತೆ ಇವಾಗ ಬನ್ನಿ ಸರ್. ನಮ್ಮ ಪರಿಸ್ಥಿತಿ ಇಷ್ಟೇ, ನಾವೇನೋ ಅಂದ್ಕೊಡ್ತೀವಿ, ಅದು ಏನೋ ಆಗುತ್ತೆ. ಎಸ್, ಗ್ರೂಪ್ ಡಾನ್ಸ್ ಮ್ಯಾಮ್, ಶಾಂತಲಾ ನಾಟ್ಯ ಡ್ಯಾನ್ಸ್ ಅಕಾಡೆಮಿ ಅವರಿಲ್ಲ, ಬರಲಿಲ್ಲ ಸರ್, ಆಮೇಲೆ ಬರ್ತಾರೆ. 5 ನಿಮಿಷ. ಓಕೆ, ಆರ್ ಕೆ ಬನ್ನಿಮ್ಮ, ಅಲ್ಲಿಂದ ಬರ್ತೀರಾ? ಓಕೆ, ಬಯಲು ಜನತೆ ಪ್ರತಿ ವರ್ಷ ನೋಡುವಂತಹ ನೃತ್ಯಗಳು ನಿಮ್ಮ ಮುಂದೆ. ಈ ವರ್ಷ ಮತ್ತೆ ಒಂದು ಅದ್ಭುತವಾದಂಥ ನೃತ್ಯ. ಮೇಡಮ್ ರೆಡಿ? ಎಸ್, ಸ್ಟಾರ್ಟ್ ದ ಮ್ಯೂಸಿಕ್. ಬರಲಿ ಜೋರಾದ ಚಪ್ಪಾಳೆ ಅಂತ ಕೇಳ್ಕೊಳ್ತಾ ಇಲ್ಲಿ ನಿಂತ್ಕೊಳ್ರಿ. ಸರ್, ಮಾಳು ನಿಪ್ರಾಣ್ ಅವರೇ, ಒಂದು ಫೋಟೋ ಇವ್ರ ಜೊತೆ ಫೋಟೋ. ಮೇಡಮ್ ನೀವು ಬರ್ತೀರಾ? ಎಸ್, ಹಲವಾರು ವರ್ಷಗಳಿಂದ ನಿಮ್ಮ ಮುಂದೆ ಬಂದು ನೃತ್ಯವನ್ನು ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಒಂದು ದೊಡ್ಡ ಚಪ್ಪಾಳೆ ಬರಲಿ ಅಂತ ಕೇಳ್ಕೊತಾ. ಸರ್, ಮಾಳು ಸರ್ ಮಧ್ಯದಲ್ಲಿ ಬಿಗ್ ಬಾಸ್ನ ಜೊತೆ ಒಂದು ಫೋಟೋ ತಗೊಳ್ಳದೆ ಒಂದು ದೊಡ್ಡ ಖುಷಿ ಅಂತ ತಿಳ್ಕೊಂಡು ಅವ್ರು ಹೋದ್ರೆ ಏನಾಯ್ತು, ಇವರಿದ್ದಾರೆ, ನಮ್ಮವ್ರು ನಮಗಾಗ್ತಾರೆ. ಎಸ್ ಮೇಡಮ್, ಅಲ್ಲೇ ಹೋಗಿ ಪಕ್ಕದಲ್ಲಿ. ಓಕೆ, ಸರ್ ಥ್ಯಾಂಕ್ ಯು ಮ್ಯಾಮ್. ಮತ್ತೆ ಸಿಗೋಣ. ವೇದಿಕೆ ಮೇಲೆ ಮುದ್ದಾದ ಗೊಂಬೆ ಬರ್ತಾ ಇದೆ. ಸ್ಟ್ಯಾಂಡ್ ಬೇಕಾ ಬೇಡವಾ? ಎಸ್, ಓಕೆ. ಬೇಸ್, ಕಲಾವಿದರ ಸೇವೆ ಮಾಡೋಕ್ಕೂ ಅದೃಷ್ಟ ಬೇಕು. ಪ್ರಿಯಾ ಅವರಿಂದ ಸರ್, ಕುಮಾರ್ ಸರ್ 5 ನಿಮಿಷ ವೇಟ್ ಮಾಡ್ತಾರೆ, ಒಂದು ಹಾಡಾಗುತ್ತೆ. ಓಕೆ, ಬನ್ನಿ ಪ್ರಿಯಾ. ನಾಳೆ ಕೂಡ ಕನ್ನಡ ಚಿತ್ರರಂಗದ ಹೆಸರಾಂತ ಗಾಯಕ ಹೇಮಂತ್ ಅವ್ರ ಜೊತೆ ಸರಿಗಮಪ ತಂಡ ಬರ್ತಾ ಇದೆ. ತಾವೆರಡು ಬರಬೇಕಂತ ಕೇಳ್ಕೊತಾ ಈಗ ಒಂದು ಗೀತೆ ನಿಮ್ಮ ಮುಂದೆ. ಹಲ್ ಹಲ್ ಎಲ್ಲರೂ ಹೆಂಗದಿರಿ? ನಮ್ಮ ತಾಯಂದ್ರು ಹೆಂಗದಿರಿ? ಆರಾಮದಿರಲ್ಲ? ನೀವು ಆರಾಮಿದ್ರೆ ಸಾಕು ನಮಗಷ್ಟೇ. ನೀವು ನಕ್ಕೊಂತಿರ್ಬೇಕು. ಅಣ್ಣಗಳು ನೀವೆಲ್ಲರೂ ಹೆಂಗದಿರಿ? ಅವಾಜ್ ಹೆಂಗಿರ್ಬೇಕು ನಿಮ್ದು? ನಾವೆಷ್ಟು ದೂರಿಂದ ಅಲ್ಲ ಪ್ರಿಯ, ನಾನು ಆಗಳಿಂದ ಕಾಯಕತ್ತೀನಿ. ನಮ್ಮ ಹುಡುಗರು ಆಗಳಿಂದ ಸ್ಟ್ರಾಂಗ್ ಅದಾವ. ಇಲ್ಲಿ ಯಾಕ ಅವು ಅಂದ್ರೆ ಸಪ್ಪು ಕುಂತಾರವ. ನೀವು ನೋಡ್ಲಿಲ್ಲನ್ರಿ ಸರ್? ಅಲ್ಲ, ನಿಮ್ಮ ತಾಯಂದ್ರಿಂದ ಒಂದ್ಸಲ ಒಂದು ಚಪ್ಪಾಳೆ ಹೊಡಿಸು ನೋಡೋಣ. ಹೆಣ್ಮಕ್ಳೆಲ್ಲರೂ ಒಂದ್ಸರಿ ಜೋರಂಗಿ ಚಪ್ಪಾಳೆ ಹೊಡಿರಿ. ಯವ್ವ, ಮುಗೀತು ಕತೆ ಇಲ್ಲಿಗೆ. ನೋಡ್ರಿ ಸರ್, ಒಂದು 4 ಮಂದಿ ಅಟ್ಟೆ ಹೊಡೆದ್ರು, ಇನ್ನೊಂದ್ಸಲ ಹೊಡಿಸು ನೋಡೋಣ. ಇನ್ನೊಮ್ಮೆ ಇವ್ರ ಕಿವಿ ತೂತ್ ಬಿಡ್ಬೇಕ್ರಿ, ಅಷ್ಟು ಕೆಟ್ಟ ಜೋರಂಗಿ ಹೊಡಿರಿ. ಕಿವಿ ತೂತು ಬೀಳದಿರ್ಲಿ. ಇಲ್ಲಿ ನಮ್ಮ ಹುಡುಗರು ನೋಡ್ಬ್ರೆ, ಹೇಳೋದು ಬೇಡ. ಹುಡುಗರು ಇದಪ್ಪ ಉತ್ತರ ಕರ್ನಾಟಕದ ಶಕ್ತಿ ಅಂದ್ರ ನಮ್ಮ ಹುಡುಗರು ಯಾವಾಗಲೂ ಕೂಡ ಯಾವುದರಲ್ಲೂ ಕೂಡ ನಾವು ಕಡಿಮೆ ಇಲ್ಲ. ಸೊ ಪವರ್ಫುಲ್ ಆಗಿರ್ತಾ ಅವರ ನಿಮ್ಮ ಜೋಶ್ ಯಾವತ್ತಿಗೆ ಕಮ್ಮಿ ಆಗಬಾರ್ದು. ಯಾಕಂದ್ರೆ ಅಪ್ಪಾಜಿಯವ್ರು ಇಟ್ಟು ಚಂದ ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ. ನಮ್ಮ ಭವಾನಿ ಸರ್ ಇಟ್ಟು ಚಂದ ಆಂಕರಿಂಗ್ ಮಾಡಾಕತ್ತಾರ. ಓಕೆ, ಇಫ್ ಯು ಡೋಂಟ್ ಮೈಂಡ್, ಸಾರಿ ಪ್ಲೀಸ್ ಮ್ಯಾಮ್, ಕೋಪ ಮಾಡ್ಕೋಬೇಡಿ. ಎಸ್, 3ನೇ ತಲೆಮಾರಿನ ಹೀರೋ ವಿನಯ್ ರಾಜ್ಕುಮಾರ್ ಜೊತೆ